ಸಿಸ್ಟಮ್ ಆಫ್ ಯೂನಿಟ್ಸ್. ಬೇರೆ ಬೇರೆ ಸಿಸ್ಟಮಲ್ಲಿ ಯಾವ್ಯಾವ ಥರ ಯೂನಿಟ್ಸ್ನ ಉಪಯೋಗಿಸ್ತಾ ಇದ್ರು. ಸಿ ಜಿ ಎಸ್ ಅಂತ ಒಂದಿದೆ. ಈ ಸಿ ಜಿ ಎಸ್ ಸಿಸ್ಟಮಲ್ಲಿ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಸೆಂಟಿಮೀಟರ್ ಲೆಂತ್ಗೆ, ಗ್ರಾಮ್ ಮಾಸ್ಗೆ, ಸೆಕೆಂಡ್ ಟೈಮ್ಗೆ. ಓಕೆ, ಆ ಮೊದಲನೇ ಅಕ್ಷರ ತಗೊಂಡು ಸಿ ಜಿ ಎಸ್ ಸಿಸ್ಟಮ್ ಅಂತ ಕರೀತಾರೆ. ಅದೇ ರೀತಿ ಎಫ್ ಪಿ ಎಸ್ ಸಿಸ್ಟಮ್, ಫುಟ್, ಪೌಂಡ್, ಸೆಕೆಂಡ್. ಫುಟ್ ಅಡಿ, ಪೌಂಡ್, ಪೌಂಡ್ ಅಂದರೆ ಬ್ರೆಡ್ ತೊಗೋಬೇಕಾದ್ರೆ ಅರ್ಧ ಪೌಂಡ್ ಅಂತ ಹೇಳ್ತೀವಲ್ವ, ಆ ಥರ. ಸೆಕೆಂಡ್, ಸೆಕೆಂಡ್ ಗೊತ್ತಿದೆ. ಅದೇ ರೀತಿ ಎಮ್ ಕೆ ಎಸ್, ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಎಲ್ಲ ಕಡೆ ಉಪಯೋಗಿಸ್ತೇವಲ್ವ. ಮೀಟರ್ 4 ಮೀಟರ್, 5 ಮೀಟರ್. ಬಟ್ಟೆ ಕೊಡಿ ಅಂದರೆ 1.5 ಮೀಟರ್ ಬಟ್ಟೆ ಕೊಡಿ. ಕಿಲೋಗ್ರಾಮ್, ಎಸ್, 4 kg, 5 kg, 20 kg. ಸೆಕೆಂಡ್. ಸೊ ಈ ಸಿಸ್ಟಮಲ್ಲಿ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಆರ್ ದಿ ಯೂನಿಟ್ಸ್. ಅದೇ ರೀತಿ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸಿಸ್ಟಮ್, ಸೈಂಟಿಫಿಕಲಿ ರೆಕಗ್ನೈಸ್ಡ್, ಅದನ್ನು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕರೀತಾರೆ. ಇಲ್ಲಿ ಪ್ರತಿಯೊಂದನ್ನು ಚೆನ್ನಾಗಿ ಡಿಫೈನ್ ಮಾಡಿ ಅದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಪ್ರಾಂತ್ಯದವರು ಬೇರೆ ಬೇರೆದನ್ನು ಉಪಯೋಗಿಸ್ತಿದ್ರು. ಆದರೆ ಇವಾಗ ಇದನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ನಮ್ಮ ದೇಶದಲ್ಲಿರೋರು ಯುರೋಪ್ಗೆ ಹೋಗಿರ್ತಾರೆ, ಯುರೋಪಲ್ಲಿರೋರು ಅಮೇರಿಕಾಗೆ ಹೋಗಿರ್ತಾರೆ, ಅಮೇರಿಕಾದವರು ಆಸ್ಟ್ರೇಲಿಯಾಗೆ ಹೋಗಿರ್ತಾರೆ, ಏಷ್ಯಾಗೆ ಹೋಗಿರ್ತಾರೆ, ಆಫ್ರಿಕಾಗೆ ಹೋಗಿರ್ತಾರೆ, ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಮಾತನಾಡಬೇಕಾದ್ರೆ 4 ಸೆಂಟಿಮೀಟರ್ ಅಂತ ಇವ್ರು ಮಾತನಾಡ್ತಿರ್ತಾರೆ. ಬಟ್ ಇಲ್ಲಿ ಅವ್ರಿಗೆ 4 ಸೆಂಟಿಮೀಟರ್ ಅರ್ಥ ಆಗ್ತಿರಲ್ಲ. ಸೊ ಇವ್ರ ಕೆಲಸ ಏನು, 4 ಸೆಂಟಿಮೀಟ್ರನ್ನ ಫುಟ್ಟಿಗೆ ಕನ್ವರ್ಟ್ ಮಾಡಬೇಕು, ಅಂದರೆ ಅಡಿಗೆ. ಅಂದರೆ ಮಾತನಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಕೂತ್ಕೊಂಡು ಏನು ಮಾಡಿದ್ರು ಅಂದರೆ ಒಂದು ಕಾಮನ್ ಸಿಸ್ಟಮ್ ಇರಬೇಕು. ಆ ಕಾಮನ್ ಸಿಸ್ಟಮಲ್ಲಿ ಎಲ್ಲದನ್ನೂ ಕರೆಕ್ಟಾಗಿ ಡಿಫೈನ್ ಮಾಡಿರಬೇಕು. ಆ ಕಾಮನ್ ಸಿಸ್ಟಮ್ನ ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀವಿ. ದಟ್ ಕಾಮನ್ ಸಿಸ್ಟಮ್ ಈಸ್ ಕಾಲ್ಡ್ SI. ಓಕೆ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್. ಬೇರೆ ಲ್ಯಾಂಗ್ವೇಜಲ್ಲಿದೆ, ಬೇರೆ ಭಾಷೆನಲ್ಲಿದೆ, ಬಟ್ ನಾವು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕರೆಯೋಣ. ನಾವು ಸಿಲೆಬಸ್ ಎಷ್ಟು ಬೇಕು ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ, ಸಾಕಿಷ್ಟು. ಸಿ ಜಿ ಎಸ್, ಇನ್ ದಿಸ್ ಸಿಸ್ಟಮ್ ದಿ ಯೂನಿಟ್ ಆಫ್ ಲೆಂತ್, ಮಾಸ್, ಟೈಮ್ ಆರ್ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ರೆಸ್ಪೆಕ್ಟಿವ್ಲಿ. ಅದೇ ರೀತಿ ಎಫ್ ಪಿ ಎಸ್ ಸಿಸ್ಟಮ್, ಲೆಂತ್, ಮಾಸ್, ಟೈಮ್, ಫುಟ್, ಪೌಂಡ್, ಸೆಕೆಂಡ್. ಎಮ್ ಕೆ ಎಸ್, ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. SI, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಈಗ ನಾವು ಉಪಯೋಗಿಸೋದು ಇದನ್ನು. ನಮ್ಮ ದೇಶದಲ್ಲಿ ಯಾವುದು ಉಪಯೋಗಿಸ್ತಾ ಇದ್ರು ಮುಂಚೆ? ಸೇರು, ಪಾವು, ಚಟಾಕು. ಸೇರು ಅದು ವಾಲ್ಯೂಮ್ಗೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಮೊಳ, ಮಾರು ಇವಾಗಲೂ ಉಪಯೋಗಿಸ್ತಾರೆ ಹೂ ತೊಗೋಬೇಕಾದ್ರೆ. ಆದರೆ ಅಲ್ಲಿ ವೆಲ್ ಡಿಫೈನ್ಡ್ ಇಲ್ಲ. ಕೆಲವ್ರ ಕೈ ಚಿಕ್ಕದಾಗಿರುತ್ತೆ, ಕೆಲವ್ರ ಕೈ ದೊಡ್ಡದಾಗಿರುತ್ತೆ. ಅಂದರೆ ಮಾರು ಕರೆಕ್ಟಾಗಿ ಡಿಫೈನ್ ಆಗಿರಲಿಲ್ಲ. ಅದಕ್ಕೆ ಸೈಂಟಿಫಿಕ್ ಕಮ್ಯುನಿಟಿನಲ್ಲಿ ಕರೆಕ್ಟಾಗಿ ಉಪಯೋಗಿಸೋಕ್ಕಾಗ್ತಿರ್ಲಿಲ್ಲ. ಎಲ್ಲ ದೇಶದವರು ಉಪಯೋಗಿಸೋ ಥರದ್ದು ಅಂತಂದರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಡಿಸೈಡ್ ಮಾಡಿದ್ದಾರೆ, ಅದು ಇದು. ಓಕೆ, ಹಾಂ, ಇವಾಗ ನೀವೇನು ಮಾಡಬೇಕು, ಸ್ಕೇಲು ಪೆನ್ಸಿಲ್ ಉಪಯೋಗಿಸ್ಕೊಂಡು ನೀಟಾಗಿ ಈ ಥರ ಒಂದು ಟೇಬಲ್ ಬರ್ಕೋಬೇಕು. ಸ್ಕೇಲು ಪೆನ್ಸಿಲೇ ಉಪಯೋಗಿಸ್ಬೇಕು, ಅದು ನೀಟ್ನೆಸ್. ಯಾಕಂದರೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಬರೀತೀರಾ ಅಷ್ಟು ಖುಷಿ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಓದೋಕ್ಕೆ ಅಂತ ಇಟ್ಕೊಂಡಾಗ ಆ ಖುಷಿಯಾಗಿರೋದನ್ನೇ ನೋಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಸೋಮಾರಿತನ ಬೇಡ, ನೀಟಾಗಿ ಬರ್ಕೊಳ್ಳಿ. ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. 7 ಕ್ವಾಂಟಿಟಿನ ಫಂಡಮೆಂಟಲ್ ಕ್ವಾಂಟಿಟಿ ಅಥವಾ ಬೇಸ್ ಕ್ವಾಂಟಿಟಿ ಅಂತ ಕರೀತಾರೆ. ಯಾಕೆ ಕರೀತಾರೆ? ಅಂದ್ಕೊಂಡಿದ್ದಾರೆ ಈ 7ನ್ನ ಬೇಸ್ ಅಂತ ಕರೆಯೋಣ, ಬೇಸ್ ಕ್ವಾಂಟಿಟೀಸ್ ಅಂತ ಕರೆಯೋಣ. ಅದ್ರ ಮೇಲ್ಗಡೆ ಉಳಿದಿರೋ ಕ್ವಾಂಟಿಟೀಸ್ನ ಡಿಫೈನ್ ಮಾಡಿರ್ತಾರೆ. ಯಾವ ಥರ ಅಂತ ನೋಡೋಣ, ಆಯಿತಾ? ಈ ಥರ ಟೇಬಲ್ ಬರ್ಕೊಂಡ್ಮೇಲೆ ನೋಡಿ, ಲೆಂತ್, ಮಾಸ್, ದೀಸ್ ಆರ್ ದಿ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ 7 ಬೇಸ್ ಕ್ವಾಂಟಿಟೀಸ್. ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲೂಮಿನಸ್ ಇಂಟೆನ್ಸಿಟಿ. ಅದರ ಯೂನಿಟ್ಗಳು. ಲೆಂತ್ ಮೀಟರ್, ಮೀಟರ್ನೇ ಉಪಯೋಗಿಸ್ಬೇಕು. ಕ್ಯಾಲ್ಕುಲೇಷನ್ಸಲ್ಲಿ ಮೀಟರ್ಗೆ ಕನ್ವರ್ಟ್ ಮಾಡಿರಲೇಬೇಕು.
ಸೆಂಟಿಮೀಟ್ರಲ್ಲಿ ಕೊಟ್ಟಿರ್ತಾರೆ 50 ಸೆಂಟಿಮೀಟ್ರ್ ಅಂತ, ಬಟ್ ನೀವು 0.5 ಅಂತ ಬರ್ಕೊಂಡಿರಬೇಕು, 50 ಅಂತ ಬರಿಬಾರ್ದು. ದಟ್ ಈಸ್ ದಿ ಮೀನಿಂಗ್. ಲೆಟ್ ಅಸ್ ಫಾಲೋ ದಿಸ್ ಕಾಮನ್ ಸಿಸ್ಟಮ್. ಓಕೆ, ಸಿಂಬಲ್ ಏನು? ಸ್ಮಾಲ್ ಲೆಟ್ರ್ ಎಮ್ ಎ ಬರಿಬೇಕು. ಸುಮಾರು ಕಡೆ ಈ ಥರ ನೋಡಿರ್ತೀರ ಮೀಟರ್ಸ್, ಈ ಥರ ಉಪಯೋಗಿಸ್ಬಾರ್ದು. ಸ್ಮಾಲ್ ಲೆಟ್ರ್ ಎಮ್, ಕ್ಯಾಪಿಟಲ್ ಎಮ್ ಉಪಯೋಗಿಸ್ತಾರೆ. ಸ್ಮಾಲ್ ಲೆಟ್ರ್ ಎಮ್ ಎ ಇರಬೇಕು. ಅಂದರೆ ರೂಲ್ಸ್ ಅಂತಂದರೆ ನೆಕ್ಸ್ಟ್ ಸುಲಭ ಇರಲಿ, ನೆಕ್ಸ್ಟು ಕಲ್ತ್ಕೊಂಡು ಬೇಗ ಮುಂದಕ್ಕೆ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ಥರ ರೂಲ್ಸ್ ಕೊಟ್ಟಿರ್ತಾರೆ. ಕೆ ಜಿ, ಕಿಲೋಗ್ರಾಮ್, ಸ್ಮಾಲ್ ಲೆಟ್ರ್ ಜಿ, ಈ ರೀತಿ ನೋಡಿರ್ತೀರ ಕೆಲವು ಕಡೆ. ಕೆ ಜಿ, ಕ್ಯಾಪಿಟಲ್ ಕೆ, ಕ್ಯಾಪಿಟಲ್ ಜಿ, ಇದನ್ನು ಉಪಯೋಗಿಸ್ಬಾರ್ದು. ಅದೇ ರೀತಿ ಕೆ ಜೀಸ್ ಉಪಯೋಗಿಸ್ಬೇಡಿ. ನೋಡಿ, ನನ್ನಿಷ್ಟ, ನಾನು ಹೆಂಗೆ ಬೇಕಾದರೂ ಮಾಡ್ಕೋತೀನಿ ಅಂತ ಕೆ ಜಿಸ್ ಅಂತ ಬರೆದ್ರೆ ಅಲ್ಲಿ ಕೆ ಜಿ ಇದೆ, ಜೊತೆಗೆ ಸೆಕೆಂಡ್ ಅಂತಲೂ ಆಗ್ಬಿಡುತ್ತೆ. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಗೆ ತಪ್ಪುಗಳು ಜಾಸ್ತಿ ಮಾಡ್ತಿರ್ತೀವಿ. ರೂಲ್ ಬ್ರೇಕ್ ಮಾಡೋದಲ್ಲ, ತಪ್ಪುಗಳು ಜಾಸ್ತಿ ಮಾಡ್ತಾ ಹೋಗ್ತಿರ್ತೀವಿ. ಬೇರೆಯವರು ಅದನ್ನು ನಮ್ಮ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸರಿಯಾಗಿ ಅರ್ಥ ಆಗ್ತಿರಲ್ಲ, ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ರೂಲ್ಸ್ನ ಹಾಗೆ ಫಾಲೋ ಮಾಡೋಣ. ಇವಾಗ ನೋಡಿ, ಸೆಕೆಂಡ್ ಸ್ಮಾಲ್ ಲೆಟ್ರ್ ಎಸ್ ಸಿ ಸಿ ಅಂತ ನೋಡಿರ್ತೀರ ಕೆಲವು ಕಡೆ, ಉಪಯೋಗಿಸ್ಬೇಡಿ. ಕೆಲ್ವಿನ್, ಟೆಂಪ್ರೇಚರ್, ಡಿಗ್ರಿ ಸೆಲ್ಸಿಯಸ್, ಮಧ್ಯಾಹ್ನದ ಹೊತ್ತು 35 ಡಿಗ್ರಿ ಸೆಲ್ಸಿಯಸ್ ಇತ್ತು. ಬಾಡಿ ಟೆಂಪ್ರೇಚರ್ 100 ಡಿಗ್ರಿ ಫ್ಯಾರನ್ಹೀಟ್ ಇತ್ತು, ಫ್ಯಾರನ್ಹೀಟ್ ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ ಕೆಲ್ವಿನ್, ಕ್ಯಾಲ್ಕ್ಯುಲೇಷನ್ಸ್ಗೆ ಕೆಲ್ವಿನ್ ಅಂತ ಉಪಯೋಗಿಸೋಣ. ಕ್ಯಾಪಿಟಲ್ ಕೆನೇ ಇರಬೇಕು. ಆ್ಯಂಪಿಯರ್ ಒಬ್ಬರು ಸೈಂಟಿಸ್ಟ್ ಹೆಸರಾದರೆ ಕ್ಯಾಪಿಟಲ್ ಎಯಿಂದ ಶುರು ಆಗಬೇಕು. ಇದು ಯೂನಿಟ್ ಅಲ್ವಾ, ಅವ್ರ ಹೆಸರನ್ನ ಯೂನಿಟಿಗೆ ತೊಗೊಂಡಿರೋದು, ಅದಕ್ಕೆ ಸ್ಮಾಲ್ ಲೆಟರಲ್ಲಿ ಶುರು ಆಗಬೇಕು. ಎ, ಕ್ಯಾಪಿಟಲ್ ಎ. ಕೆಲವರು ಉಪಯೋಗಿಸ್ತಾ ಅಂತ ಹೇಳ್ತಾರೆ, ಆ್ಯಂಪ್ಸ್ ಅಂತ ಉಪಯೋಗಿಸ್ತಾರೆ. 5 ಆ್ಯಂಪ್ಸ್, 4 ಆ್ಯಂಪ್ಸ್, 2 ಆ್ಯಂಪ್ಸ್. ಮಾತನಾಡೋಕೆ ಓಕೆ, ಬಟ್ ಕ್ಯಾಲ್ಕುಲೇಷನ್ಸಲ್ಲಿ ಮತ್ತು ಫಿಸಿಕ್ಸಲ್ಲಿ ಆ್ಯಂಪಿಯರ್ ಅಂತಲೇ ಹೇಳಬೇಕು. ಆ್ಯಂಪ್ಸ್ ಪ್ಲೂರಲ್ ಹೇಳಬಾರ್ದು. ಓಕೆ. ಮೋಲ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಕ್ವಾಂಟಿಟಿ ಆಫ್ ಮ್ಯಾಟರ್, ಮಾಸ್. ದಿಸ್ ಇಸ್ ನಾಟ್ ಜಸ್ಟ್ ಕ್ವಾಂಟಿಟಿ ಆಫ್ ಮ್ಯಾಟರ್, ಕೆಮಿಕಲ್ ನೇಚರ್ ನೋಡಿಕೊಂಡು ಈ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಹೇಳಬೇಕು. ಅದನ್ನು ಕೆಮಿಸ್ಟ್ರಿನಲ್ಲಿ ಜಾಸ್ತಿ ಕಲಿತೀರ. ಇಟ್ಸ್ ಯೂನಿಟ್ ಈಸ್ ಮೋಲ್, MOL. ಲೂಮಿನಸ್ ಇಂಟೆನ್ಸಿಟಿ. ಒಂದು ದೀಪ ಹಚ್ಚಿಟ್ಟಿದ್ದೀರಾ, ಆ ದೀಪದಿಂದ ಬೆಳಕು ಆಚೆಗೆ ಬರ್ತಾ ಇದೆ. ಎಷ್ಟು ಬೆಳಕು ಆಚೆಗೆ ಬರ್ತಾ ಇದೆ? ಎನರ್ಜಿ ಅಲ್ಲ, ಎನರ್ಜಿ ಆದರೆ ಜೌಲ್ ಆಗಿಬಿಡುತ್ತೆ. ಜೌಲ್. ಪವರ್ ಅಲ್ಲ, ಪವರ್ ಆದರೆ ವ್ಯಾಟ್ ಆಗಿಬಿಡುತ್ತೆ. ಸೊ ಎಷ್ಟು ಲೈಟ್ ಆಚೆಗೆ ಬರ್ತಾ ಇದೆ? ಐ ಆಮ್ ನಾಟ್ ಆಸ್ಕಿಂಗ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆರ್ ಪವರ್. ಎಷ್ಟು ಲೈಟ್ ಆಚೆಗೆ ಬರ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ಲೂಮಿನಸ್ ಇಂಟೆನ್ಸಿಟಿ. ಕ್ಯಾಂಡಲಾ, CD is the unit. Okay. So these are 7 fundamental physical quantities. ಇದೊಂದು ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಕರೆಂಟ್. ಮೊದಲು ಚಾರ್ಜ್ನ ಕಲಿತೀವಿ. ಚಾರ್ಜ್ ಬೈ ಟೈಮ್ ಅಂತಂದರೆ ಅದು ಕರೆಂಟ್ ಆಗುತ್ತೆ. ಸೊ ಫಸ್ಟ್ ಯಾವ್ದು ಕಲಿತೀವಿ? ಚಾರ್ಜ್, ಕಾನ್ಸೆಪ್ಟ್ ಆಫ್ ಚಾರ್ಜ್. ಆಮೇಲೆ ಏನು ಕಲಿತೀವಿ? ಕರೆಂಟ್. ಆಮೇಲೆ ಕಲಿಯೋ ಕರೆಂಟನ್ನೇ ಫಂಡಮೆಂಟಲ್ ಅಂತ ತಗೊಂಡಿದ್ದಾರೆ. ಅಂದರೆ ಏನರ್ಥ? ಈ ರೀತಿ ತಗೊಂಡಿದ್ದಾರಲ್ವಾ, ಅದು ಬೈ ಕನ್ವೆನ್ಷನ್, ವಿ ಕಾಲ್ ಇಟ್ ಬೈ ಕನ್ವೆನ್ಷನ್. ಈ ಥರ ಅಂದ್ಕೊಂಡಿದ್ದಾರೆ, ಅದ್ರ ಮೇಲೆ ಉಳಿದಿರೋದನ್ನು ಕಲಿತೀವಿ. ಹೀಗೆ ಅಂದ್ಕೊಂಡಿದ್ದಾರೆ ಅಂದರೆ ಯಾಕೆ ಹಾಗೆ ಅಂದ್ಕೊಂಡ್ರು ಕೇಳಬಾರ್ದು. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ತೊಗೊಂಡು ಬೇರೆ ಬೇರೆ ವಿಷಯಗಳನ್ನ ತೂಗಿ ಎಳೆದು ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಸಿಸ್ಟಮ್ ಈ ರೀತಿ ಇಂಪ್ರೂವ್ ಆಗುತ್ತೆ. ಸುಮಾರು ಕಡೆ ಏನಾಗುತ್ತೆ ಅಂತಂದರೆ, ಯಾಕೆ ಆ ರೀತಿ ಇದೆ, ನಾವು ಯಾಕೆ ಫಾಲೋ ಮಾಡಬೇಕು? ಅವರು ಅಂದ್ಕೊಂಡಿದ್ದಾರೆ, ಅವರಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಸಿಸ್ಟಮ್ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ಸೊ ಸೆಕೆಂಡ್ PUCನಲ್ಲಿ ಫಸ್ಟು ಚಾರ್ಜ್ ಅಂತ ಕಲಿತೀರಾ 2 ಚಾಪ್ಟ್ರಲ್ಲಿ. 3ನೇ ಚಾಪ್ಟ್ರಲ್ಲಿ ಕರೆಂಟ್ ಅಂತ ಕಲಿತೀರಾ. ಅಂದರೆ ಚಾರ್ಜ್ ಬೇಸಿಕ್ ಅಂತ ಆಯಿತು. ಕಲಿಯೋಕ್ಕೆ ಚಾರ್ಜ್ ಬೇಸಿಕ್, ಬಟ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಬೇಸಿಕ್ ಅಂತ ತಗೋತೀವಿ. ಓಕೆ, ಗುಡ್. ಟೇಬಲಲ್ಲಿ ನೀಟಾಗಿ ಬರ್ಕೋಬೇಕಿದು. ಸಿಂಬಲ್ಸ್ನ ಕೇರ್ಫುಲ್ಲಾಗಿ ಬರೀಬೇಕು. ಹರಿಬರಿನಲ್ಲಿ ಜೋರಾಗಿ ಏನೇನೋ ಬೆಲ್ಲ ಬರೆಯೋದು ಬೇಡ. ನೆಕ್ಸ್ಟ್, ಇದಾದಮೇಲೆ ಇನ್ನೆರಡು ಫಿಸಿಕಲ್ ಕ್ವಾಂಟಿಟೀಸ್ನ ಸೇರಿಸಿದ್ದಾರೆ.
ದೇ ಆರ್ ಕಾಲ್ಡ್ ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್. ಮತ್ತೆ ಒಂದು ಟೇಬಲ್ ಬರ್ಕೊಳ್ಳಿ, ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್. These are quite different from previous 7 fundamental physical quantities. ಯಾವ ಥರ ಡಿಫ್ರೆಂಟ್ ಆಮೇಲೆ ನೋಡೋಣ, ಬಟ್ ಯಾವುದೆರಡು ಫಸ್ಟ್ ಕಲ್ತ್ಕೊಳ್ಳೋಣ. ಒಂದು ಆ್ಯಂಗಲ್, ಇನ್ನೊಂದು ಸಾಲಿಡ್ ಆ್ಯಂಗಲ್. ಆ್ಯಂಗಲ್ ಅನ್ನೋದು ಪ್ಲೇನ್ ಸರ್ಫೇಸ್ ಮೇಲೆ ಇರುವಂಥದ್ದು. ಪೇಪರ್ ಮೇಲೆ ಬರೆದಿದ್ದೀವಿ ಜೊಮೆಟ್ರಿನಲ್ಲಿ 30 ಡಿಗ್ರಿ, 45 ಡಿಗ್ರಿ ಆ್ಯಂಗಲ್, 90 ಡಿಗ್ರಿ ಆ್ಯಂಗಲ್. ಅಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಪ್ಲೇನ್ ಆ್ಯಂಗಲ್. ರೇಡಿಯನ್ 45 ಡಿಗ್ರಿನಲ್ಲಿ ಬರಿತಾ ಇದ್ವಿ, ಬಟ್ ಇವಾಗ ರೇಡಿಯನ್ಗೆ ಕನ್ವರ್ಟ್ ಮಾಡಿ ಅದನ್ನು ಉಪಯೋಗಿಸ್ಬೇಕು. ಹೇಗೆ ಕಲ್ತ್ಕೊಳ್ಳೋಣ. ಸಾಲಿಡ್ ಆ್ಯಂಗಲ್. ಸಾಲಿಡ್ ಆ್ಯಂಗಲ್ ಅಂತಂದರೆ 3Dನಲ್ಲಿ. ಈಗೊಂದು ಕೋನ್ ಇದೆ ಅಂತ ಇಟ್ಕೊಳ್ಳಿ, ಚುರುಮುರಿ ಕೋನ್, ಬೇಲ್ಪುರಿ ಕೋನ್, ಚುರುಮುರಿ ಕೋನ್. ಈ ಕೋನ್ ಅನ್ನೋದು ಪ್ಲೇನಲ್ಲಿಲ್ಲ, 3Dನಲ್ಲಿದೆ. ಅಂದರೆ ಎತ್ತರ ಇದೆ, ಅಗಲ ಇದೆ ಮತ್ತು ಆಳ ಇದೆ. ಸೊ 3 ಇರೋದ್ರಿಂದ ಅದು 3D ಆಗುತ್ತೆ. ಕರೆಕ್ಟಾ? ಲೆಂತ್, ವಿಡ್ತ್, ಹೈಟ್. ಈ ಕಾನ್ಸೆಪ್ಟ್ ಇರೋದಿಲ್ಲ, ಇಲ್ಲಿ ಒಳಗಡೆ ಏನೋ ಒಂದು ಇದೆಯಲ್ಲ, ಆ ಒಳಗಡೆ ಏನೋ ಇದೆಯಲ್ಲ ಅನ್ನೋದೇ ಸಾಲಿಡ್ ಆ್ಯಂಗಲ್. ಆ ಸಾಲಿಡ್ ಆ್ಯಂಗಲ್ ಕಾನ್ಸೆಪ್ಟು 3D. ಇಲ್ಲಿ ನೋಡಿ, ಇದು 90 ಡಿಗ್ರಿ, ಇದು ಪ್ಲೇನಲ್ಲಿರೋದು. ಪ್ಲೇನಲ್ಲಿದ್ದರೆ ಅದು ಆ್ಯಂಗಲ್. ಅಂದರೆ ಸಾಲಿಡ್ ಆ್ಯಂಗಲ್ನ ಆ್ಯಂಗಲಲ್ಲಿ ಹೇಳೋಕ್ಕಾಗಲ್ಲ, ಆ್ಯಂಗಲ್ನ ಸಾಲಿಡ್ ಆ್ಯಂಗಲಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಇವೆರಡು ಬೇರೆ ಬೇರೆ. ಇವೆರಡನ್ನ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆಯಲ್ಲ ಅದರಲ್ಲಿ ಹೇಳೋಕ್ಕಾಗಲ್ಲ. 90 ಡಿಗ್ರಿನ ಲೆಂತಲ್ಲಿ ಹೇಳಿ, 90 ಡಿಗ್ರಿನ ಟೈಮಲ್ಲಿ ಹೇಳಿ, 90 ಡಿಗ್ರಿನ ಕರೆಂಟಲ್ಲಿ ಹೇಳಿ ಆಗಲ್ಲ. ಅದಕ್ಕೇ ಇದನ್ನು ಫಂಡಮೆಂಟಲ್ ಅಂತ ತಗೋತಾರೆ. ಆ್ಯಂಡ್ ದೀಸ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಸಪ್ರೇಟಾಗಿ ಸೇರಿಸಿರೋದ್ರಿಂದ ಸಪ್ಲಿಮೆಂಟ್ರಿ ಆರ್ ಆಗ್ಮೆಂಟೇಷನ್ ಅಂದರೆ ಸೇರಿಸಿರೋದು ಅಂತ, ಆಗ್ಮೆಂಟೆಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ? ಸೊ ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, 2 ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್. ಇವಾಗ ಇದನ್ನು ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ಡಿಫೈನ್ ಮಾಡಿದ್ದಾರೆ? ಡೆಫಿನೇಷನ್ ಆಫ್ ರೇಡಿಯನ್ ರೆಡಿನಾ? ಪ್ಲೇನ್ ಆ್ಯಂಗಲ್ ಡಿ ಥೀಟಾ, ಈ ಆ್ಯಂಗಲ್ ಇದೆಯಲ್ಲ ಇದು ಡಿ ಥೀಟಾ, ಆಸ್ ದಿ ರೇಷಿಯೋ ಆಫ್ ಲೆಂತ್ ಆಫ್ ಆರ್ಕ್ ಡಿ ಎಸ್, ಈ ಲೆಂತ್ ಡಿ ಎಸ್ ಟು ದಿ ರೇಡಿಯಸ್. ಸೊ ಡಿ ಎಸ್ ಇದು ರೇಡಿಯಸ್. ಸೊ ಡಿ ಎಸ್ ಬೈ ರೇಡಿಯಸ್ ಈಸ್ ಡಿಫೈನ್ಡ್ ಆಸ್ ಪ್ಲೇನ್ ಆ್ಯಂಗಲ್. Plane angle subtended by a circle at the center is 2 pi steradian. ಇವಾಗ ಸರ್ಕಲ್ ಇದೆಯಪ್ಪ, ಇಲ್ಲೊಂದು ಲೈನ್ ಇದೆ. ಈ ಟೋಟಲ್ ಆ್ಯಂಗಲ್ ಎಷ್ಟು? 360 ಡಿಗ್ರಿ ಅಲ್ವಾ? ಸೊ ಟೋಟಲ್ ಲೆಂತ್ ಎಷ್ಟು? ದಿಸ್ ಟೋಟಲ್ ಲೆಂತ್ 2 pi r ಡಿವೈಡೆಡ್ ಬೈ ರೇಡಿಯಸ್ ಆರ್. ಸೊ ಏನು ಬರುತ್ತೆ ನಮಗೆ? 2 pi ಬರುತ್ತೆ. ಇಲ್ಲಿ ನೋಡಿ 2 pi. ಸೊ ಟೋಟಲ್ ಲೆಂತ್ ಬೈ radius gives angle, plane angle in radian. Good. ಇವಾಗ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿ. ಸರ್ಕಲ್ ಇನ್ನೊಂದು ಸಲ ಸಾಲ್ವ್ ಮಾಡೋಣ. ಸರ್ಕಲ್ ಈ ಟೋಟಲ್ ಲೆಂತ್ ಎಷ್ಟು? 2 pi r ಬೈ ರೇಡಿಯಸ್ ಎಷ್ಟು? r. ಏನು ಬರುತ್ತೆ? 2 pi ರೇಡಿಯನ್. ಸೊ 180 ಡಿಗ್ರಿ ಅಂದ್ರೆ ಒಂದೇ, 180 ಡಿಗ್ರಿ ಅಂದರೂ ಒಂದೇ, 180 ಅಲ್ಲ 360 ಅಲ್ವಾ? 360 ಡಿಗ್ರಿ ಅಂದರೂ ಒಂದೇ, 2 pi ರೇಡಿಯನ್ ಅಂದರೂ ಒಂದೇ. ಇಲ್ಲಿಗೆ ಬನ್ನಿ. ಸೆಮಿ ಸರ್ಕಲ್ ಅಂದರೆ ಅರ್ಧ ಸರ್ಕಲ್. ಈ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಈ ಲೆಂತ್ ಎಷ್ಟು? ಹಾಫ್ ಆಫ್ 2 pi r ಬೈ ಡೆಫಿನೇಷನ್ ಸೇಸ್ ಡಿವೈಡೆಡ್ ಬೈ ರೇಡಿಯಸ್. ಏನು ಬಂತಿಲ್ಲಿ? ರೇಡಿಯಸ್ 2 ಉಳ್ಕೊಂಡಿರೋದು ಪೈ. ಸೊ 180 ಡಿಗ್ರಿ ಅಂದರೂ ಒಂದೇ, ಪೈ ರೇಡಿಯನ್ ಅಂದರೂ ಒಂದೇ. ನೀವೇ ಸಾಲ್ವ್ ಮಾಡಿ. ಇದು 90 ಡಿಗ್ರಿ ಅಲ್ವಾ? 90 ಡಿಗ್ರಿ. ಈ ಲೆಂತ್ ಎಷ್ಟು? 1/4 ಆಫ್ 2 pi r ಬೈ ರೇಡಿಯಸ್. ಏನು ಕ್ಯಾನ್ಸಲ್ ಆಯಿತು? r ಕ್ಯಾನ್ಸಲ್ ಆಯಿತು. 2 1 2 2 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದು ಪೈ ಬೈ 2.
ಸೊ ದಿಸ್ ಇಸ್ π/2. π/2 ರೇಡಿಯನ್ 90 ಡಿಗ್ರಿ. ಇದೇ ಥರ ಇನ್ನೊಂದು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಹೇಗೆ ಬೇರೆ ಬೇರೆ ಕಡೆ ಉಪಯೋಗಿಸ್ತಾ ಇರ್ತೀವಲ್ವಾ. 60 ಡಿಗ್ರಿ. 60 ಡಿಗ್ರಿ ಅಂದರೆ 180 ಡಿಗ್ರಿನಲ್ಲೇ 1/3. 180 ಡಿಗ್ರಿ ಅಂದರೆ π. 180/3 is 60. This is π/3 ರೇಡಿಯನ್. 30 ಡಿಗ್ರಿ ಅಂದರೆ ಇದರ ಅರ್ಧ. ಅಂದರೆ ಇದರ ಅರ್ಧ. π/ಅರ್ಧ 1/2. ಕರೆಕ್ಟ್ ಅಲ್ವಾ? 3 to 6. 15 ಡಿಗ್ರಿ ಅಂದರೆ 15 ಡಿಗ್ರಿ ಅಂತಂದ್ರೆ ಇದರ ಅರ್ಧ. π/12 ರೇಡಿಯನ್. ಸೊ ಈ ಥರ ಬೇರೆ ಬೇರೆ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಆಯಿತಾ? ಆ್ಯಂಗಲ್ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಯಿತು. ಡಿಗ್ರಿನಲ್ಲಿ ಉಪಯೋಗಿಸ್ತಾ ಇದ್ದರೆ ಇವಾಗ ರೇಡಿಯನ್ನ ಕನ್ವರ್ಟ್ ಮಾಡಿ ಅದನ್ನು ಈಕ್ವೇಷನ್ಸಲ್ಲಿ ಉಪಯೋಗಿಸ್ಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೀಗೆ ಉಪಯೋಗಿಸ್ಬೇಕು. ಓಕೆ? ಸಾಲಿಡ್ ಆ್ಯಂಗಲ್ 3D ಕಾನ್ಸೆಪ್ಟ್. ಸದ್ಯಕ್ಕೆ ಇದೊಂದು ಜಾಗದಲ್ಲಿ ಮಾತ್ರ ಕಲಿತೀರಾ, ಅಷ್ಟು ಸಾಕು. ಬೇರೆ ಇನ್ಯಾವುದೇ ಚಾಪ್ಟರ್ಸಲ್ಲಿ ಉಪಯೋಗಿಸಲ್ಲ. ಸೊ ಕಂಫರ್ಟಬಲ್ ಆಗಿ ಕಲ್ತ್ಕೊಳ್ಳಿ, ಬಿಟ್ಬಿಡಕ್ಕೆ ಹೋಗ್ಬಾರ್ದು, ಕಲಿಬೇಕು. ಸಾಲಿಡ್ ಆ್ಯಂಗಲ್ dω. ಈ ಸ್ಮಾಲ್ ಡಿ ಬರಿತೀವಿ ಅಂದರೆ ಸಣ್ಣ ವ್ಯಾಲ್ಯೂ ಅಂತ. ಅದನ್ನು ಮ್ಯಾಥಮೆಟಿಕ್ಸಲ್ಲಿ ಕಲಿತೀರಾ. ಸಣ್ಣ ವ್ಯಾಲ್ಯೂ ಇತ್ತು ಅಂದರೆ dω. ಸ್ಮಾಲ್ ಏರಿಯಾ dA. ಸ್ಮಾಲ್ ಮಾಸ್ dm. ಸ್ಮಾಲ್ ಲೆಂತ್ dl. ಓಕೆ? ಈ ಡಿ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದು ತುಂಬ ಚಿಕ್ಕದಾಗಿರೋ ವ್ಯಾಲ್ಯೂ, ಸಿಕ್ಕಾಪಟ್ಟೆ ಚಿಕ್ಕದಾಗಿರೋ ವ್ಯಾಲ್ಯೂ ಅಂತ. ಬಟ್ ತುಂಬ ಚಿಕ್ಕದಾಗಿರೋ ವ್ಯಾಲ್ಯೂ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ದೊಡ್ಡದಾಗಿ ಡಯಾಗ್ರಾಮ್ ಬರಿತೀವಿ. ನಾವು ಸಾಲಿಡ್ ಆ್ಯಂಗಲ್ dω ಒಂದು ಸಿಂಬಲ್ ಅಷ್ಟೆ. ಆಸ್ ದಿ ರೇಷಿಯೋ ಆಫ್ ದಿ intercepted area dA. This area is dA of the spherical surface. Is spherical surface to small area dA. Described about the apex E point as the center to the square of its radius. This radius alva? Radius. So area by square of the radius is solid angle. One example. Solid angle subtended by a sphere at the center is 4π steradian. So one sphere ತಗೊಳ್ಳಿ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು 4πr². ಕರೆಕ್ಟ್ ಅಲ್ಲಪ್ಪ? ದಟ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದಿ ರೇಡಿಯಸ್. ಇವಾಗ ನೋಡಿ, r² ಹೋಯ್ತು, ಉಳ್ಕೊಳ್ಳೋದೇನು 4π. ಆ 4π ಈ 4π. ಸ್ಪಿಯರ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಸ್ಪಿಯರ್ ಅಟ್ ದಿ ಸೆಂಟರ್. ತಪ್ಪು. ಆ್ಯಂಗಲ್ ಅಂದರೆ ಒಂದು ಪ್ಲೇನಲ್ಲಿ ಇರಬೇಕು. ಸ್ಪಿಯರ್ ಅಂದರೆ 3D. ಅದಕ್ಕೇನು ಉಪಯೋಗಿಸ್ಬೇಕು? ಸಾಲಿಡ್ ಆ್ಯಂಗಲ್. ಇವಾಗ ನೋಡಿ, ಸಾಲಿಡ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಸ್ಪಿಯರ್ ಅಟ್ ದಿ ಸೆಂಟರ್ ಈಸ್ 4π steradian. ಸೊ ಸಾಲಿಡ್ ಆ್ಯಂಗಲ್ ಅಂತ ಉಪಯೋಗಿಸಿದ್ರೆ ಮಾತನಾಡೋದು ಸುಲಭ ಆಗುತ್ತೆ. ಅದಕ್ಕೇ ಈ ಥರ ಟರ್ಮ್ಸ್ನ ಉಪಯೋಗಿಸ್ಬೇಕು ಅಂತ. ಸಾಲಿಡ್ ಆ್ಯಂಗಲ್ ಉಪಯೋಗಿಸ್ದೆ ಬೇರೆ ಎಲ್ಲ ಉಪಯೋಗಿಸಿ ಮಾತಾಡ್ತೀನಿ ಅಂದರೆ ತುಂಬ ಕಷ್ಟ, ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇದನ್ನು ಬೇಸ್ ಕ್ವಾಂಟಿಟಿ ಅಂತ ತಗೋತಾರೆ. ಓಕೆ? ಸ್ವಲ್ಪ ಎಕ್ಸಾಂಪಲ್ಸ್. ಸ್ಪಿಯರ್ ಹೀಗಿರುತ್ತಲ್ವ. ಟೋಟಲ್ ಸರ್ಫೇಸ್ ಏರಿಯಾ ಈಸ್ 4πr² ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದಿ ರೇಡಿಯಸ್. 4π steradian. ಸ್ಪಿಯರ್ ಅಟ್ ದಿ ಸೆಂಟರ್ ಈಸ್ 4π steradian. ಹೆಮಿಸ್ಫಿಯರ್ ಅರ್ಧ. ಸ್ಪಿಯರಲ್ಲಿ ಅರ್ಧ. ಸೊ ಹಾಫ್ ಆಫ್ 4πr² ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದಿ ರೇಡಿಯಸ್. ಡೆಫಿನೇಷನಲ್ಲೇ ಹೇಳ್ತಾ ಇದೆ, ಸ್ಕ್ವೇರ್ ಆಫ್ ದಿ ರೇಡಿಯಸ್ r². 4π/2 2π. ಅದು ಹೆಮಿಸ್ಫಿಯರ್. ಸಾಲಿಡ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಹೆಮಿಸ್ಫಿಯರ್ ಅಟ್ ದಿ ಸೆಂಟರ್ ಈಸ್ 2π steradian. ಇದು ಆಕ್ಟೆಂಟ್. ಆಕ್ಟೆಂಟ್ ಅಂದರೆ 1/8, 8ನೇ ಒಂದು ಭಾಗ. ಒಂದು ನಿಂಬೆಹಣ್ಣು ತೊಗೊಂಡು ಹೀಗೆ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ. ಅದೇ ಹೀಗೆ ಕಟ್ ಮಾಡಿದ್ರೆ
ಆ 2 ಪೀಸು 4 ಪೀಸ್ ಆಗುತ್ತೆ. ಹೀಗೆ ಕಟ್ ಮಾಡಿದ್ರೆ ಎಷ್ಟು ಪೀಸ್ ಆಗುತ್ತೆ? 8 ಪೀಸ್ ಆಗುತ್ತೆ. ಆ 1 ಪೀಸ್ ಇದೆಯಲ್ಲ, ಆ 1 ಪೀಸು ಆಕ್ಟೆಂಟ್. 1/8 ಅಂದರೆ 1/8 ಆಫ್ 4 pi r² that divided by square of the radius equal to r² 4/8 pi/2. ಇದು pi/2. So pi/2 steradian is for an octant. ಸೊ ಇದು ಬೇರೆ ಬೇರೆ ಕೇಸಸಲ್ಲಿ. ಒಂದು ಸ್ವಲ್ಪ ಆರಾಮಾಯ್ತಲ್ವ? ಸದ್ಯಕ್ಕೆ ಈ ಚಾಪ್ಟ್ರಲ್ಲಿ ಮಾತ್ರ ಕಲಿತೀರಾ, ಕಲಿತು ಬಿಡಿ, ಬೇರೆ ಕಡೆ ಸದ್ಯಕ್ಕೆ ಉಪಯೋಗಿಸಲ್ಲ. ಸೊ ದಿಸ್ ಇಸ್ ಅಬೌಟ್ ಸಾಲಿಡ್ ಆ್ಯಂಗಲ್. ಗುಡ್.